ನೋಡಿ. ಥ್ಯಾಂಕ್ ಯು. ಎಸ್, ನಿಮ್ಮ ಮನೆ ಸಿನಿಮಾ ಅಂದ್ರೆ ತಪ್ಪಾಗಲ್ಲ ಈ ಸಿನಿಮಾ. ಹಾಂ ಅನ್ಬೋದು. ನಾವು ಪ್ರೊಡ್ಯೂಸ್ ಮಾಡಿಲ್ಲ. ಬಟ್ ನಿಮ್ಮನೇಲಿ ಒಬ್ರು ಇದ್ದಾರೆ ಅಂದ್ರೆ ನಿಮ್ಮನೆ ಸಿನಿಮಾ ಅಂತಾನೆ ಅನ್ನೋದು. ಹೇಗೆ ಅನ್ನಿಸ್ತು? ಸುಮ್ಮನೆ ಯಾರೋ ಅಂದರೆ ನನ್ನ ತಂಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ ಹೇಳ್ತಾ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ನೀವು ಸಿನಿಮಾ ನೋಡಿದ್ರಾ? ಎಸ್, ಖಂಡಿತ. ನಿಮ್ಗೆ ಹೇಗೆ ಅನಿಸ್ತು? ನನಗೂ ಸಕ್ಕತ್ತಾಗಿದೆ ಅನಿಸ್ತು. ಕನ್ನಡ ಸಿನಿಮಾಗಳಲ್ಲಿ ಐ ಫೀಲ್ ಇಟ್ಸ್ ಲೈಕ್ ಅ ಮೈಲ್ ಸ್ಟೋನ್ ನನಗೆ ಅನಿಸಿದ್ದು. ಐ ಡೋಂಟ್ ನೋ, ಐ ಆಮ್ ವೆರಿ ಶ್ಯೂರ್ ಯಾರೇ ಸಿನಿಮಾ ನೋಡಿದ್ರೂ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಎಸ್, ನಿನ್ನೆನೆ ಅವ್ರಿಗೆ ವಿಶ್ ಮಾಡಿದ್ರಿ. ಅವರ ಒಂದು ಸಿನಿಮಾದ ಒಂದು ಸಾಂಗ್ ತಗೊಂಡು ಡ್ಯಾನ್ಸ್ ಮಾಡಿ ವಿಶ್ ಮಾಡಿದ್ರಿ. ಆ ಸಾಂಗ್ ತುಂಬ ಇಷ್ಟ ನನಗೆ. ಎಲ್ಲರೂ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ರೆ ಅದನ್ನೇ ಹೌದು 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 ಹೌದು. ಸ್ಟೋರಿ ಹಿಂದಿನ ನಿಮ್ಗೆ ಯಾವ ಕತೆ ತುಂಬಾ ಇಷ್ಟ ಆಯ್ತು? ನನಗೆ ಮಂಗಳೂರು ಪೋರ್ಷನ್ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಮಂಗಳೂರು ಯಾಕಂದರೆ ಫಸ್ಟ್ 2 ಸ್ಟೋರಿನೂ ತುಂಬ ಚೆನ್ನಾಗಿದೆ, ಕಾಮಿಡಿ ಎಲ್ಲ ವರ್ಕ್ ಆಗಿದೆ. ಬಟ್ ಮನಸ್ಸಲ್ಲಿ ಉಳಿಯೋದು ಐ ಥಿಂಕ್ ಮಂಗಳೂರು ಪೋರ್ಷನ್ನು. ಮಂಗಳೂರು ಪೋರ್ಷನ್. ಎಸ್, ಈ ಹಿಂದೆ ಎಲ್ಲ ಹೇಗಾಗ್ತಿತ್ತು ಅಂದ್ರೆ ಒಂದೊಂದು ಸಿನಿಮಾಗೆ ಒಂದೊಂದು ಕಟ್ಔಟ್ ಹಾಕ್ತಾ ಇದ್ರು. ಈಗ ಒಂದೇ ಸಿನಿಮಾದಲ್ಲಿ 4 ಸಿ ದೇ ಆರ್ ಸೋ ಲಕ್ಕಿ. ನೋ, ದೇ ಆರ್ ಸೋ ಲಕ್ಕಿ. ಆ್ಯಂಡ್ ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿದೆ. ಸುಮ್ಮನೆ ಏನೋ ತೋರಿಸ್ಬೇಕು ಅಂತ ತೋರಿಸಿಲ್ಲ. ಯಾವುದೇ ಕ್ಯಾರೆಕ್ಟರ್ ಆಗಲಿ, ಯಾವುದೇ ಸ್ಟೋರಿ ಆಗಲಿ, ಅದರದ್ದು ಒಂದು ಎಸೆನ್ಸ್ ಇದೆ. ಫಸ್ಟು ಸ್ಮಾಲ್ ಸ್ಟೋರೀಸಲ್ಲೂ ಅಷ್ಟೇ. ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ದು ಒಂದು ಥೀಮ್ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿ ತೆಗ್ದಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಎಸ್, ಸಿನಿಮಾ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ, ಅಷ್ಟೇ ಅವ್ರ ಲೈಫ್ ಚೇಂಜ್ ಆಗಿದೆ. ಈ ಸಿನಿಮಾದಿಂದ ಇನ್ನೂ ಲೈಫ್ ಚೇಂಜ್ ಆಗುತ್ತೆ ಅಂತ. ಯಾ, ಇವನ್ ಐ ಸಿಂಪಲ್ ಸುನಿ ಅವರ ಸಿನಿಮಾ ಹೌದು ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಅನ್ನಿಸ್ತಿದೆ ಅಂದರೆ ನಮಗಿನ್ನ ಖುಷಿ. ಏನಾದರೂ ಶೇರ್ ಮಾಡ್ತಿದ್ರೆ ನಿಮ್ಮ ಹತ್ರ ಈ ಥರ ಶೂಟಿಂಗ್ ಆಯಿತು? ನಾನು ಒಂದಿನ ಶೂಟ್ಗೆ ಹೋಗಿದ್ದೆ. ಅವಳು ಹೇಳಿದ್ಲು, ಅಂದರೆ ಸ್ಟೋರಿ ಪೂರ್ತಿ ಹೇಳಿರಲಿಲ್ಲ, ಬಟ್ ಈ ಥರ 4 ಸ್ಟೋರಿಗಳೆಲ್ಲ ಎಲ್ರಿಗೂ ಗೊತ್ತಿರೋಂಗೆ ಅಷ್ಟು ಮಾತ್ರ ಗೊತ್ತಿತ್ತು. ಬಟ್ ವೆನ್ ಐ ಸಾ ದ ಫಿಲ್ಮ್ ಐ ವಾಸ್ ವೆರಿ ಮಚ್ ಹ್ಯಾಪಿ. ಐ ಫೆಲ್ಟ್ ಹ್ಯಾಪಿ. ಆಶಿಕಾ ಅವ್ರ ಮಂಗಳಕ್ಕೆ ಟಚ್ ಆಗ್ತಾರಾ? ನೋಡಿ, ಆ ಮಂಗಳ ಅನ್ನೋ ಕ್ಯಾರೆಕ್ಟರು ಇನ್ನೂ ನೆನಪಿದೆ, ನಿಮಗೂ ನೆನಪಿದೆ, ನನಗೂ ನೆನಪಿದೆ. ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ, ಅವ್ರು ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ. ಸುನೀಲ್ ಸರ್ ಆಗಲಿ, ವಿಲಿಯಂ ಸರ್ ಆಗಲಿ, ಅವ್ರು ಅದನ್ನು ಅಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ ಅದಿನ್ನ ಮನಸ್ಸಲ್ಲಿ ಉಳಿದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಾನು ಸಿನಿಮಾ ನೋಡ್ಕೊಂಬಂದ್ರಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ಲೈಕ್ ಇಟ್ ವಾಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಫನ್, ಎಂಟರ್ಟೈನ್ಮೆಂಟ್ ಮತ್ತು ಎಮೋಷನ್ಸ್, ಎವ್ರಿಥಿಂಗ್. ನನಗೆ ಎವ್ರಿ ಬಿಟ್ ಆಫ್ ಇಟ್ ಐ ಎಂಜಾಯ್ಡ್. ನನಗೆ ತುಂಬ ಇಷ್ಟ ಆಗಿದೆ ಅಂತ ಅಂದರೆ, ಅಂದರೆ ಇನ್ ಟರ್ಮ್ಸ್ ಆಫ್ ಫನ್, ತುಂಬ ತಮಾಷೆ ಅಂತಂದರೆ ಶಿಪ್ ಸೀಕ್ವೆನ್ಸ್, ಐ ಲವ್ಡ್ ಇಟ್, ಐ ಎಂಜಾಯ್ಡ್ ಇಟ್. ಸ್ಟೋರಿ ಮೈ ಕಿಡ್ಸ್, ನನ್ನ ಮಕ್ಳು ನಗ್ತಾನೆ ಇದ್ರು. ಅಲ್ಲಿ ಟೈಟಾನಿಕ್ ಬಂದಿದ್ದು, ಆಲ್ಸೋ ಅಲ್ಲಿ ಫೆವಿಕಾಲ್ ಅನ್ನೋ ವರ್ಲ್ಡು ಅದೆಲ್ಲ ತುಂಬ ಫನಿ ಅಂತ ಅನಿಸ್ತು. ಇಟ್ ವಾಸ್ ವೆರಿ ಗುಡ್. ಎಮೋಷ್ನಲ್ ವೈಸ್ ನಂಗೆ ತುಂಬ ಕನೆಕ್ಟ್ ಆಗಿದ್ದು ಅಂತ ಅನ್ಸುತ್ತೆ ನಂಗೆ ಮಂಗಳೂರು ಪಾರ್ಟ್. ಐ ಲವ್ಡ್ ಇಟ್. ಅಲ್ಲಿ ದುಷ್ಯಂತ್ ಹಾರ್ಡ್ ವರ್ಕು, ಆಮೇಲೆ ಆಶಿಕಾ ಅವರ ಅಭಿನಯ ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಶಿ ವಾಸ್ ಲುಕಿಂಗ್ ಸ್ಟನ್ನಿಂಗ್ ಥ್ರೂ ದ ಮೂವಿ, ದ ಎಂಟೈರ್ ಮೂವಿ. ನಂಗೆ ತುಂಬ ಇಷ್ಟ ಆಯಿತು. ಸುನೀಲ್ ಸರ್ ಮಾಡಿರೋದೇ ಆಗಲಿ, DOP ಅವ್ರ ಕೆಲಸ ಆಗಲಿ, ಎವ್ರಿಥಿಂಗ್, ಎವ್ರಿ ಬಿಟ್ ವಾಸ್ ದೇರ್. ಲೈಕ್ ಅವ್ರ ಪ್ರತಿಯೊಬ್ಬರದ ಶ್ರಮ ಗತವೈಭವವಾಗಿ ತೆರೆ ಮೇಲೆ ಬಂದಿದೆ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಥಿಯೇಟರ್ಗಳಿಗೆ ಬಂದು ನೋಡಿ, ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ. ದಟ್ಸ್ ವಾಟ್ ಐ ಆಸ್ಕ್. ಅಂದರೆ ದುಷ್ಯಂತ್ ಅವ್ರನ್ನ ತುಂಬ ಹುಡುಗಿರು ನೋಡ್ತಾನೆ ಇದ್ರು, ಕಣ್ಣು ಮಿಟ್ಟಿಸ್ಕೊಳ್ದೆ ಎಲ್ಲರೂ ಕಾಣ್ತಾಗ್ತಾ ಇರಲ್ಲ. ಸೊ ಹುಡುಗಿರ್ ಫ್ಯಾನ್ಸೋಡೆ ಜಾಸ್ತಿ ಆಗುತ್ತೆ. ಹೇಗೆ ಹ್ಯಾಂಡಲ್ ಮಾಡ್ತಾರೆ ದುಷ್ಯಂತ್? ಹೇಗೆ ಮದುವೆ ಮಾಡ್ತಿದ್ದಾರೆ? ದುಷ್ಯಂತ್ ತುಂಬ ಬುದ್ಧಿವಂತ ಇದ್ದಾರೆ, ಇನ್ನೊಂದು ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅಂದರೆ ಮನೆಗೆ ಹೋಗಿ ಕೈಯಬೇಕಾದ್ರೆ ಈಗ ಅಭಿಮಾನಿಗಳ ಜೊತೆ ಕುತ್ಕೊಂಡು ಅವರು ಸಿನಿಮಾ ನೋಡ್ತಿದ್ರು, ಫ್ಯಾಮಿಲಿ ಇದ್ರು. ಸೊ ಫ್ಯಾಮಿಲಿ ಮತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದಾಗ ಕೆಟ್ಟಿರ್ತಾರೆ, ನಗ್ತಾ ಇರೋದಾಗಿರ್ಬೋದು, ಕೆಟ್ಟಿರ್ತಾರೆ, ತಿರುಗಿಸ್ತಾ ಇರೋದಾಗಿರ್ಬೋದು. ಈ ರೆಸ್ಪಾನ್ಸ್ ಎಲ್ಲ ಕೇಳಿ ಎಷ್ಟು ಪ್ರೌಡ್ ಫೀಲಿಂಗ್ ಇದೆ. ದುಷ್ಯಂತ್ನ ಈ ಹಾರ್ಡ್ ವರ್ಕ್ ಏನಿದೆ ಇವತ್ತಿನ ನಿನ್ನೆ ಮೊನ್ನೆದಲ್ಲ, 1 ವರ್ಷ 2 ವರ್ಷದಲ್ಲ, ಇದು 8 ವರ್ಷದಿಂದ 8 ವರ್ಷಕ್ಕಿಂತ ಜಾಸ್ತಿ ವರ್ಷದಿಂದನೇ ಅವ್ನ ಕನಸಿದು
ಅವನ ಕನಸು, ಅವನ ಹಾರ್ಡ್ ವರ್ಕು ಅದೆಲ್ಲ ತೆರೆ ಮೇಲೆ ನೋಡ್ಬೇಕಾದ್ರೆ ಚಪ್ಪಾಳೆಗಳು, ಪ್ರತಿಯೊಬ್ಬರು ಕೂಗಾಡೋದು ಚೀರಾಡೋದು ಮಾಡ್ತಿರ್ಬೇಕಾದ್ರೆ ತುಂಬ ಎಲ್ಲೋ ಒಂದು ಕಡೆ ನನಗೆ ಇಟ್ ವಾಸ್ ಅನ್ ಎಮೋಷ್ನಲ್ ಮೂಮೆಂಟ್ ಫಾರ್ ಮೀ. ಅವನು ಪ್ರತಿಯೊಂದು ಇಟ್ ವಾಸ್ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಏನಾದರೂ ಶೇರ್ ಮಾಡ್ಬೋದಾ ಇದ್ರ ಐ ಆಮ್ ವೆರಿ ಹ್ಯಾಪಿ, I'm very happy. I'm very, very happy. That's what I can say. ಅಷ್ಟೇ. ಚಿಕ್ಕೂರಿಂದ ನೋಡಿರ್ತೀರಾ, ದೆನ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದು ನೋಡಿದಾಗ ಯಾರಾದ್ರೂ ಭಾವುಕರಾಗೇ ಆಗ್ತಾರೆ. ಏನು ಹೇಳ್ತೀರಾ ಈ ಒಂದು ಸಕ್ಸಸ್ಗೆ? ದುಷ್ಯಂತ್ ಇದು ಅವನಿಗೆ ಇಟ್ ವಾಸ್ ನಾಟ್ ಅ ಈಸಿ ಪಾತ್ ಫಾರ್ ಹಿಮ್. ಸಿನಿಮಾ ರಂಗಕ್ಕೆ ಬರೋದೇ ಆಗಲಿ, ಫ್ಯಾಮಿಲಿ ಸಪೋರ್ಟ್ ಸಿಗೋದೇ ಆಗಲಿ, ಇಟ್ ವಾಸ್ ನಾಟ್ ಈಸಿ ಫಾರ್ ಹಿಮ್. ಅವನು ಅದನ್ನ ಸಾಧಿಸ್ಕೊಂಡು ಬಂದಿದ್ದು ಅವನು ಲೈಕ್ ದಿಸ್ ಶೋಸ್ ನಿಮ್ಮ ಕನಸು ಏನಾದರೂ ಒಂದು ಇದ್ದರೆ ಆ ಕನಸಿಗೆ ನೀವು ಅದಕ್ಕೆ ದಿಸ್ ಲೈನ್ ಫ್ರಮ್ ಇದು ದೀಪಿಕಾ ಪಡ್ಕೋನ್ ಮತ್ತು ಇವ್ರದ್ದಿದೆಲ್ಲ ಶಾರುಖ್ ಖಾನ್ ಅವ್ರದ್ದು ಮೂವಿ, ಇಫ್ ಯು ವಾಂಟ್ ಸಮಥಿಂಗ್ ಲೈಕ್ ದ ಹೋಲ್ ಯೂನಿವರ್ಸ್ ವರ್ಕ್ಸ್ ಟುವರ್ಡ್ಸ್ ಇಟ್ ಅಂತ. ಐ ಥಿಂಕ್ ಇಟ್ಸ್ ಟ್ರೂ. ದುಷ್ಯಂತ್ ವಿಚಾರದಂತೂ ನಿಜ ಅದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್, ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್. ತುಂಬ ಮ್ಯಾನಿಫೆಸ್ಟ್ ಮಾಡಿದ್ರಿ. ಖಂಡಿತವಾಗ್ಲೂ ಈಸ್ ಅ ಬಿಗ್ ಮ್ಯಾನಿಫೆಸ್ಟೋ. ಈಸ್ ಅ ವೆರಿ ಬಿಗ್ ಮ್ಯಾನಿಫೆಸ್ಟೋ. He believes in meditation, everything he does. I think everything worked. Thank you very much. ನನಗೆ ಖುಷಿ ಆಯ್ತು ಸರ್, ಸಿನಿಮಾ ಚೆನ್ನಾಗಿದೆ ಮೂವಿ. ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಫಸ್ಟ್ ಹಾಫ್ ನೋಡಿದಾಗ ನನಗೆ ಈ ಏನೋ ಹಿಂಗಿದೆ ಸಿನಿಮಾ ಅನ್ನಿಸ್ತು. ಫಸ್ಟ್ ಹಾಫ್ ನೋಡಿದಾಗ ನನಗೆ ಸಿನಿಮಾ ಏನೋ ಅಷ್ಟೇನು ಅನ್ನಿಸ್ಲಿಲ್ಲ. ಬಟ್ ಸೆಕೆಂಡ್ ಹಾಫಿಂದ ಸಿನಿಮಾ ಮಾತ್ರ ಚೆನ್ನಾಗಿದೆ. ಹೌದು, ಅದು ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ. ಎಲ್ಲ ಸೀಕ್ವೆನ್ಸ್ಗಳು ನಮಗೇನೋ ಸುಮ್ಮನೆ ಏನೋ ಮಾಡ್ಬೇಕಂತ ಮಾಡಿದ್ರೆ ಅನ್ನಿಸ್ತಾ ಇಲ್ಲ. ಚೆನ್ನಾಗಿ ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡಿದೆ. ಓವರ್ ಆಲ್ ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ನನಗೆ ಮ್ಯೂಸಿಕ್ ಚೆನ್ನಾಗಿ ಇಷ್ಟ ಆಯಿತು. ಎಲ್ಲೆಲ್ಲಿ BGM ಕೊಡಬೇಕು ಅಲ್ಲೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಓವರ್ ಆಲ್ ಮೂರನೇ ಸೀಕ್ವೆನ್ಸ್ ಇದೆಯಲ್ಲ ಅದು ಇಷ್ಟ. ಅದು ಹೆಸರು ಹೇಳಿದ್ರೆ ಮತ್ತೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಮೂರನೇ ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಮೂರು ಚೆನ್ನಾಗಿದೆ, ಬಟ್ ಮೂರನೇದು ಒಂಥರ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ ಕತೆ ಆಗಿರ್ಬೋದು, ಎಲ್ಲನೂ ಸ್ವಲ್ಪ ಭಾಳ ಟಚ್ ಆಗುತ್ತೆ. ಅದು ಚೆನ್ನಾಗಿ ಅನಿಸ್ತು. ಖಂಡಿತ ನೋಡಿ. ಯಾಕಂತಂದರೆ ನಮ್ಮದು ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಹೊಸಬ್ರದ್ದು ಹೆಂಗೆ ಮಾಡಿರ್ತಾರೋ ಏನೋ ಅಂತ. ಬಟ್ ದಯವಿಟ್ಟು ಬಂದು ನೋಡಿ. ಸುನಿ ಸರ್ ಸಿನಿಮಾ ನೋಡ್ಬೇಕನ್ನೋ ಅಂತ ಬರೋರ್ಗಿಂತ ಹೊಸಬ್ರದ್ದು ಹೆಂಗೆ ಮಾಡಿರ್ತಾರೆ ಅನ್ನೋ ನೋಡಿ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗೇ ಮಾಡಿದ್ದಾರೆ ನಿಜವಾಗ್ಲೂ. ಸುಮ್ಮನೆ ಏನೋ ಹೇಳ್ಬಾರ್ದು, ಚೆನ್ನಾಗಿದೆ. ಥ್ಯಾಂಕ್ ಯು.